ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಜಟ್ಟಪ್ಪ. ಏನ್ ಮಾಡ್ತಾ ಇದ್ರ? ನಾ ಸೆಕೆಂಡ್ ಇಯರ್ BSc ಅಗ್ರಿಕಲ್ಚರ್. ಸೆಕೆಂಡ್ ಇಯರ್ BSc. ಸೊ ನಿಮ್ಗೆ ಒಂದು ಈಗ ಡೆಮಾನ್ಸ್ಟ್ರೇಷನ್ ಪರ್ಪಸ್ಗೆ ಅಂತ ಅಂದ್ಬಿಟ್ಟು ಬಿಟ್ಟಿದಾರಲ್ವಾ? ಸೊ ಏನ್ ಬೆಳೆ ಇದು ಸರ್? ಇದು ಡಬಲ್ ಬೀನ್ ಅಂತ. ಇದು ಕಡಿಮೆ ಇನ್ವೆಸ್ಟ್ಮೆಂಟ್ ಇರುತ್ತೆ. ಓಕೆ. ಮತ್ತೆ ಬಹಳ ಫರ್ಟಿಲೈಸರ್ ಬೇಕಾಗಲ್ಲ ನಮ್ಗೆ. ಓಕೆ. ಟೋಟಲ್ 120 ದಿನ ಕ್ರಾಪ್ ಇದು ಸರ್. ಸೊ ಇದು ಅವರೆಕಾಯಿ ಜಾತಿಗೆ ಬರುವಂತ? ಅವರೆಕಾಯಿ ಅಲ್ಲ ಸರ್, ಇದು ಬೀನ್ಸ್ ಜಾತಿಗೆ ಸೇರಿ. ಬೀನ್ಸ್ ಜಾತಿಗೆ ಸೇರಿ. ನೋಡ್ಲಿಕ್ಕೆ ಅವರೆಕಾಯಿ ತರ ಕಾಣಿಸುತ್ತೆ. ಡಬಲ್ ಬೀನ್ಸ್. ಡಬಲ್ ಬೀನ್ಸ್ ಸರ್. ಎಷ್ಟು ದಿನದ ಕ್ರಾಪ್ ಇದು? ಇದು ಟೋಟಲ್ 120 ದಿನ ಸರ್. 120 ದಿನ. ಹಾ ಸರ್. ಈ 60 ಡೇಸಿಗೆ ಫ್ಲವರ್ ಬಿಡಕ್ ಸ್ಟಾರ್ಟ್ ಆಗುತ್ತೆ ಸರ್ ಇದು. ಓಕೆ. 60 ಡೇಸಿಗೆ ಫ್ಲವರ್ ಬಿಡಕ್ ಸ್ಟಾರ್ಟ್ ಆದ್ಮೇಲೆ ಇದು ಆಮೇಲೆ ಈಲ್ಡ್ ಬರ್ತಾ ಇರುತ್ತೆ ಸರ್. ಹಾಗೆ ನಾವ್ ಹಾಗೆ ತಕ್ಕೋತಾ ಇರ್ಬೇಕು ಸರ್. ಅಂದ್ರೆ ಈಗ ತೆಗಿತಾ ಇರ್ಬೇಕು ಸರ್ ಈಲ್ಡ್. ಓಕೆ. ಅದ್ ಯಾವಾಗ ಹಾರ್ವೆಸ್ಟಿಂಗ್ ಬರ್ತಾ ಇರುತ್ತೆ ಹಂಗೆ ತೆಗಿತಾ ಇರ್ಬೇಕು. 4 ರಿಂದ 4.5 ಕ್ವಿಂಟಲ್ ಎಕರೆಗೆ ಈಲ್ಡ್ ಬರುತ್ತೆ ಸರ್ ಇದು. ಅಂದ್ರೆ ಪೆಸ್ಟಿಸೈಡ್ ಏನು ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ ಸರ್. ರೋಗಗಳು ಬಂದಾಗ ನಾವು ಸಾವಯವವಾಗಿ ಮಾಡ್ತಿದ್ವಿ ಅಂದ್ರೆ ಸಾವಯವಾಗಿ ಮಾಡ್ಬೇಕು ಸರ್. ಇಲ್ಲ ಕೆಮಿಕಲ್ ಆಗಿ ಮಾಡ್ತಾರೆ, ಕೆಮಿಕಲ್ ಆಗಿ ಮಾಡ್ಬೇಕು. ಅಂದ್ರೆ ಅಷ್ಟೇನ್ ರೋಗ ಬರಲ್ಲ? ಅಷ್ಟೇನ್ ಬರಲ್ಲ ಸರ್. ರಸ್ಟ್ ಅಂತ ಬರುತ್ತೆ ಸರ್ ಇದಕ್ಕ. ರಸ್ಟ್ ಡಿಸೀಸ್ ಒಂದ್ ಬರುತ್ತೆ ಸರ್. ಇದು ಏನ್ ನೋಡ್ತಾರೆ, ಇದು ರಸ್ಟ್. ಇದೆಲ್ಲ ರಸ್ಟ್ ಡಿಸೀಸ್. ಇದು ಈಗ ಕಂಟ್ರೋಲ್ ಮಾಡಬಹುದಾ ನಾವು? ಇದು ರಸ್ಟ್ ಡಿಸೀಸ್ ಕಂಟ್ರೋಲ್, ಆರ್ಗ್ಯಾನಿಕ್ ಆಗಿ ಕಂಟ್ರೋಲ್ ಮಾಡಬಹುದು. ಓಕೆ. ಇದು ಏನು ವೆರೈಟಿ? ಇದು ಲೋಕಲ್ ವೆರೈಟಿ ಸರ್, ದೇಶಿ ತಳಿ ಇದು. ಓಕೆ, ಫೈನ್ ಸರ್. ಥ್ಯಾಂಕ್ ಯು ಸರ್.